ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಎಲ್ಲರೂ ಸೇರಿ ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಅಪೊಸ್ತಲರ ಬರೆದ ಪುಸ್ತಕ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ, ಆ ದಿನಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ, ವೆನ್ ಎವ್ರಿಥಿಂಗ್ ವಾಸ್ ಮಲ್ಟಿಪ್ಲೈಯಿಂಗ್, ವೆನ್ ಎವ್ರಿಥಿಂಗ್ ವಾಸ್ ಇನ್ಕ್ರೀಸಿಂಗ್, ವೆನ್ ಫೈನಾನ್ಸ್ ಇಸ್ ಇನ್ಕ್ರೀಸಿಂಗ್, ವಾಟ್ ದೇ ಡಿಡ್, ಏನು ಮಾಡ್ತಾಯಿದ್ರು? ಜನರಿಂದ ಓಡ್ತಾ ಇರಲಿಲ್ಲ, ಹಣದಿಂದ ಓಡ್ತಾ ಇರಲಿಲ್ಲ, ಸೇವೆ 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 ಅಂತ ಅದರಿಂದನೂ ಓಡ್ತಾ ಇರಲಿಲ್ಲ. 6ನೇ ವಾಕ್ಯ ಹೇಳುತ್ತೆ, 4ನೇ ವಾಕ್ಯ ಹೇಳುತ್ತೆ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು. ಬಟ್ ವಿ ವಿಲ್ ಗಿವ್ ಅವರ್ ಸೆಲ್ಫ್ ಕಂಟಿನ್ಯೂಲಿ ಟು ಪ್ರೇಯರ್ ಆ್ಯಂಡ್ ಟು ದ ಮಿನಿಸ್ಟ್ರಿ ಆಫ್ ದ ವರ್ಡ್. ಇವನು ಪೇತ್ರನೇನು ಕೊಡ್ತಾ, ಎಷ್ಟೇ ಮಲ್ಟಿಪ್ಲಿಕೇಶನ್ ಆದರೆ, ಎಷ್ಟೇ ಇನ್ಕ್ರೀಸ್ ಆದ್ರೂ ನಾವು ಮಾತ್ರ ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ವಾಕ್ಯ ಕೇಳ್ತಾ ಇರ್ತೀವಿ, ವಾಕ್ಯನ ಕೇಳ್ತಾ ಇರ್ತೀವಿ, ವಾಕ್ಯನ ಬೋಧಿಸ್ತಾ ಇರ್ತೀವಿ. ನೋಡಿ, ನಾನು ಈ ಕೆಲಸದಲ್ಲೇ ನಾನು ಇರ್ತೀನಿ. ಯಾಕೆ ಗೊತ್ತಾ? ಎಷ್ಟೇ ಇನ್ಕ್ರೀಸ್ ಬಂದ್ರೂ ಯಾವಾಗಲೂ ನಾನು ಹೇಳೋದೇನು ಗೊತ್ತಾ? ದೇವ್ರು ಕೊಟ್ಟಿದ್ದೀನಿ ಹಿಡ್ಕೊಬೇಡ, ಕೊಡೋರನ್ನ ಹಿಡ್ಕೊಂಬಿಡು. ಸೊ ಹೊಸ ವರ್ಷದಲ್ಲಿ ನಾವೇನು ಮಾಡಬೇಕು ಗೊತ್ತಾ? ವಾಕ್ಯ, ಪ್ರಾರ್ಥನೆ ಯಾವಾಗಲೂ. ನೋಡಿ, ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಯಾವಾಗಲೂ ವಾಕ್ಯದಲ್ಲೂ ಯಾವಾಗಲೂ ಪ್ರೇಯರಲ್ಲೂ ನಾವು ಇರೋಕ್ಕಾಗೋದಿಲ್ಲ. ಬಿಕಾಸ್ ಯು ಆರ್ ಆನ್ ಜಾಬ್, ಬಿಕಾಸ್ ಯು ಆರ್ ಆನ್ ಬಿಸ್ನೆಸ್. ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸೇವೆ ಇದು ಕೆಲಸ ಹೋಗ್ತಾಯಿರಾ, ಅನೇಕ ಕಾರ್ಯಗಳಿರುತ್ತೆ. ಯಾವಾಗಲೂ ಕುಂತ್ಕೊಂಡು ವಾಕ್ಯದಲ್ಲೇ ನೀವು ಇರೋಕ್ಕಾಗೋದಿಲ್ಲ, ಯಾವಾಗಲೂ ಪ್ರಾರ್ಥನೆಯಲ್ಲೇ ಇರೋಕ್ಕಾಗೋದಿಲ್ಲ. ಅದಕ್ಕೆ ಒಂದೇ ಒಂದು ಐಡಿಯಾ ನಾನು ಹೇಳ್ಕೊಡ್ತೀನಿ. ಏನು ಗೊತ್ತಾ? ಯಾವಾಗಲೂ ಪ್ರಾರ್ಥನೆ ಮಾಡೋರು, ಯಾವಾಗಲೂ ವಾಕ್ಯ ಬೋಧಿಸೋರ ಜೊತೆ ಕನೆಕ್ಷನ್ ಆಗಿಬಿಡಿ. There are 2 types of anointing. ಒಂದು ಇಂಡಿವಿಜುವಲ್ ಅನಾಯಿಂಟಿಂಗ್, ದೇರ್ ಆರ್ ಕಾರ್ಪೊರೇಟ್ ಅನಾಯಿಂಟಿಂಗ್. ಇಂಡಿವಿಜುವಲ್ ಅನಾಯಿಂಟಿಂಗ್ ಅಂದರೆ ವೈಯಕ್ತಿಕವಾದಂಥ ಅಭಿಷೇಕ. ಎರಡನೇದು ಸಭೆಗಳಲ್ಲಿ ಅಥವಾ ಸೇವೆಗಳಲ್ಲಿರುವಂಥ ಅಭಿಷೇಕ. ಸೊ ಒಂದು ವೇಳೆ ಆನ್ಲೈನ್ನಲ್ಲಿ ನೋಡ್ತಾ ಇರೋರು ಅಷ್ಟೇ, ಇಫ್ ಯು ಆರ್ ಕನೆಕ್ಟೆಡ್ ವಿತ್ ದಿಸ್ ಮಿನಿಸ್ಟ್ರಿ, ವಾಟ್ ಎವರ್ ದ ಅನಾಯಿಂಟಿಂಗ್ ವಿ ಕ್ಯಾರಿ, ನಾವು ಯಾವ ಅಭಿಷೇಕನ ಹೊತ್ಕೊಂಡಿದ್ದೀವೋ, ಯಾವ ವಿಷನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೋ, ಇಟ್ ವಿಲ್ ಫ್ಲೋ ಟು ಯು. ಇವಾಗ ಈ ಕಾರ್ಪೊರೇಟ್ ಅನಾಯಿಂಟಿಂಗ್ ಅಂದರೆ ಏನು ಗೊತ್ತಾ? ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಒಂದು ಹೋಟ್ಲಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಹೋಟ್ಲು ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಏನಾಗುತ್ತೆ? ಸ್ಮೆಲ್ಲು ಘಮ 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 ಅಂತ ಇರುತ್ತೆ. ವೆಜ್ ಹೋಟ್ಲಿಗೆ ಹೋದರೆ ವೆಜ್ ವಾಸನೆ, ಬಿರಿಯಾನಿ ಹೋಟ್ಲಿಗೆ ಹೋದರೆ ಬಿರಿಯಾನಿ ವಾಸನೆ, KFC ಒಳಗಡೆ ಹೋದರೆ ನೋಡಿ ಆ ಸ್ಮೆಲ್ಲು ಅಲ್ಲಿರುತ್ತೆ. ಅದೇ ಥರನೇ ಒಂದು ಸೇವೆ ಅಂದರೆ ಆ ಸೇವೆದ ಅನಾಯಿಂಟಿಂಗು ಅಲ್ಲಿರುತ್ತೆ. ಒಳಗಡೆ ಹೋಗಿದ ತಕ್ಷಣ ಹೊಟ್ಟೆ ಹಸಿವು ಬಂದುಬಿಡ್ತೈತೆ. ಹಂಗೆ ಕೆಲವ್ರಿಗೆ ಹೊಟ್ಟೆ ಹಸಿವು ಇಲ್ಲ ಅಂತಾರೆ. ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಸ್ಮೆಲ್ ನೋಡ್ತಾರೆ, ನನಗೊಂದು ಪ್ಲೇಟ್ ಹೇಳಿ. ಆಚೆ ಇದ್ದಾಗ ಹೇಳ್ತಾ ಇದ್ದೆ, ನನಗೆ ಹೊಟ್ಟೆ ಹಸಿವು ಇಲ್ಲ ಅಂದೆ. ಇಲ್ಲ, ಒಳಗಡೆ ಆ ಥರ. ನಾನೇನು ಹೇಳ್ತೀನಿ ಗೊತ್ತಾ? ನೀನು ಹೊರಗಡೆ ಹೆಂಗಾದರೂ ಇರೋ, ಒಳಗಡೆ ಬಂದಿದ್ದ ತಕ್ಷಣ ನೀನು ಒಂದು ಹೊಟ್ಟೆ ಹಸಿವು ಬಂದುಬಿಡ್ತೈತೆ. ಯಾಕೆ ಗೊತ್ತಾ? ಇಲ್ಲಿರೋ ಪ್ರಿಪ್ರೇಷನ್ ಆ ಥರ. ಓ ಮೈ ಗಾಡ್, ಇಲ್ಲಿ ನಾವು ಹಾಕೋ ಊಟ ಆ ಥರ. ನೀನು ಹೇಗೆ ಇರು, ಇಲ್ಲಿ ಕನೆಕ್ಷನ್ ಆಗಿಬಿಟ್ರೆ ನೀನು ಆಟೋಮೆಟಿಕ್ಕಾಗಿ ಪ್ರೇಯರ್ ಮಾಡೋ ಥರ ಆಗ್ಬಿಡ್ತೀಯ, ಆಟೋಮೆಟಿಕ್ಕಾಗಿ ವಾಕ್ಯ ಕೇಳೋ ಥರ ಆಗ್ಬಿಡ್ತೀಯ, ಆಟೋಮೆಟಿಕ್ಕಾಗಿ ಕೊಡೋ ಥರ ಆಗ್ಬಿಡ್ತೀಯ. ಸೊ ಪೇತ್ರನ ಏನು ಹೇಳ್ತಾ ಗೊತ್ತಾ? ಈ ಕೆಲಸ ಮಾಡೋದಕ್ಕೆ
ಜನನ ಗಮನಿಸ್ಕೊಳ್ಳೋದಕ್ಕೆ, ಅಡುಗೆ ಮಾಡೋದಕ್ಕೆ, ಅಡುಗೆ ಹಾಕೋದಕ್ಕೆ, ಇದನ್ನೆಲ್ಲ ಕೆಲವ್ರನ್ನ ನಾನು ನೇಮಿಸ್ಬಿಡ್ತೀನಿ. ನಾವೇನು ಮಾಡ್ತೀವಿ? ಇಲ್ಲಿ ಕುಂತಿರ್ತೀವಿ. ನೀವು ನಮಗಾಗಿ ಕೆಲಸ ಮಾಡಿ. ಸೊ ಇವರೆಲ್ಲ ಕೆಲಸ ಮಾಡ್ತಾರೆ, ಇವ್ರು ಪ್ರೇಯರಲ್ಲಿ ಕುಂತಿರ್ತಾರೆ. ಸೊ ನನ್ನ ಕೆಲಸನೇ ಏನು ಗೊತ್ತಾ? ಐ ವಿಲ್ ಸಿಟ್ ಇನ್ ದ ಪ್ರೆಸೆನ್ಸ್. ನೀವು ಈ ಕಿಂಗ್ಡಮ್ಗಾಗಿ ಕೆಲಸ ಮಾಡಿ. ಕೊಡೋರು ಕೊಡಲಿ, ಬಾರಿಸೋರು ಬಾರಿಸ್ಲಿ, ಆಡೋರು ಹಾಡಲಿ, ಸ್ವಾರ್ಥ ಹೇಳೋರು ಸ್ವಾರ್ಥ ಹೇಳಲಿ, ಹೊಸ ಆತ್ಮಗಳನ್ನು ಕರ್ಕೊಂಬರೋರು ಕರ್ಕೊಂಬರಲಿ. ವಿ ವಿಲ್ ಸಿಟ್ ಇನ್ ದ ಪ್ರೆಸೆನ್ಸ್. ಸೊ 2026ರಲ್ಲಿ ನನ್ನ ತೀರ್ಮಾನ ಏನಂದರೆ, ಇನ್ನೂ ಅಧಿಕವಾಗಿ ದೇವ್ರ ಪ್ರಸನ್ನತೆಯಲ್ಲಿ, ದೇವ್ರ ಸಮ್ಮುಖದಲ್ಲಿ ಕುಂತಿರಬೇಕು ಅನ್ನೋದೇ ಒಂದು ಆಸೆ. ಸೊ ದೇವ್ರು ನೀವು ಒಂದು ಒಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದ್ರೆ, ಡೋಂಟ್ ಮಿಸ್ ದ ವರ್ಡ್. ನೋಡಿ, ಪೇತ್ರನ ಲೈಫಲ್ಲಿ ಮಿನಿಸ್ಟ್ರಿ, ಫೈನಾನ್ಸು, ಮಿರಕಲ್ಸು ಎಲ್ಲನೂ ಇನ್ಕ್ರೀಸ್ ಆದ ಯಾವುದರಲ್ಲಿ ಗೊತ್ತಾ? ನಿರಂತರವಾದ ಪ್ರಾರ್ಥನೆ, ನಿರಂತರವಾದ ವಾಕ್ಯ. ಯಾರು ವಾಕ್ಯ 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 ಅಂತ ಕುಂತಿರ್ತಾರೋ ಅವ್ರ ಲೈಫಲ್ಲಿ ಅದ್ಭುತ ಆಗದೆ ಇರೋದಿಲ್ಲ. ನಾವೆಲ್ಲ ಒಂದು ಕಾಲದಲ್ಲಿ ನೋಡಿ, ಎಷ್ಟೋ ವರ್ಷಗಳ ಹಿಂದೆ ಎಲ್ಲಾದರೂ ವಾಕ್ಯ ಸಿಗುತ್ತಾ ಅಂತ ತವಕ ಪಡ್ತಾಯಿದ್ವಿ. ನೋಡಿ, ಇವಾಗಿರೋ ಥರ ಫೇಸ್ಬುಕ್ಕು, ಯೂಟ್ಯೂಬು ಅದೆಲ್ಲ ಆ ಕಾಲದಲ್ಲಿ ನಾವಿದ್ದಾಗ ಇರಲಿಲ್ಲ. ಅವಾಗೆಲ್ಲ ಒಂದು ಪ್ರೀಚರ್ ನೋಡಬೇಕು ಅಂದರೆ ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ಬೇಕು ಅಥವಾ ಆಂಧ್ರಾಗೆ ಹೋಗ್ಬೇಕು. ಈ ರೀತಿ ಅವ್ರನ್ನ ನೋಡೋದಕ್ಕೂ ಅವ್ರಿಗೆ ಏನಾದರೂ ಬಾಯಿಂದ ರೆವಲೇಷನ್ ಬರುತ್ತಾ ಅಂತ ಕಾಯ್ತಾ ಇದ್ವಿ. ಕೆಲವೊಂದು CDsಗಳನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಬರ್ತಾಯಿದ್ವಿ. ಎಷ್ಟೋ ಕಿಲೋಮೀಟ್ರ್ ದೂರ ಹೋಗಿ CDಗಳನ್ನ ಪರ್ಚೇಸ್ ಮಾಡ್ಕೊಂಬರ್ತಾಯಿದ್ವಿ. ಎಷ್ಟೋ ELS, OM. ನನ್ನನ್ನು ಯಾವಾಗಲೂ ನಾನು OMಗೂ ELSಗೆ ಹೋಗ್ಬಿಟ್ರೆ ನನ್ನ ಜೊತೆ ಬಂದವರು ಅವತ್ತಷ್ಟೇ. OM ELS ಅಂದರೆ ಬುಕ್ ಸ್ಟಾಲ್. ಆ ಬುಕ್ ಸ್ಟಾಲಲ್ಲಿ ಹೋಗ್ಬಿಟ್ರೆ ಒಂದೊಂದು ಬುಕ್ಕೇ ಕುಂತ್ಕೊಂಡು ಅಲ್ಲಿ ಓದ್ತಾ ಇದ್ದೆ. ನನ್ನ ಜೊತೆ ಯಾರಾದರೂ ಆಚೆ ಕುಂತಿರೋರು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲಗಿಬಿಟ್ಟು ಬಂದುಬಿಡ್ಬೋದು. ಅಷ್ಟು ಟೈಮ್ ಐ ಯೂಸ್ ಟು ಸ್ಪೆಂಡ್ ಟೈಮ್ ದರ್ ಬಿಕಾಸ್ ಐ ವಾಸ್ ಈಗರ್ಲಿ ವೆಯ್ಟಿಂಗ್ ಫಾರ್ ದ ವರ್ಡ್. ಆ ವಾಕ್ಯ ಅಂದರೆ ಅಷ್ಟು ಆಸೆ. ನೋಡಿ, ನನಗೇನು ಆಸೆನೋ ದೇವರು ಅದರಲ್ಲೇ ಇಟ್ಬಿಟ್ರು. ನಾನೇನು ಹೇಳ್ತೀನಿ ಗೊತ್ತಾ? ನೀನು ರಾಜ್ಯಕ್ಕಾಗಿ, ವಾಕ್ಯಕ್ಕಾಗಿ ತವಕ ಪಡೋದಾದರೆ ನೀನು ಯಾವುದಕ್ಕೂ ಕಷ್ಟಪಡೋದು ಬೇಕಾಗಿಲ್ಲ. ಇಟ್ ವಿಲ್ ಕಮ್ ಟು ಯು ಈಸಿಲಿ. ನೀವು ಹೊಸ ವರ್ಷದಲ್ಲಿ ಒಂದು ಹೊಸ ಡೆಡಿಕೇಶನ್ ಏನು ಮಾಡಬೇಕು ಗೊತ್ತಾ? ಇನ್ಮೇಲೆ ನಾನು ತುಂಬ ವಾಕ್ಯ ಕೇಳಬೇಕಷ್ಟೇ. ನೋಡಿ, ನನ್ನ ಫಾಲೋವರ್ಸು, ನನ್ನನ್ನು ಹಿಂಬಾಲಿಸೋರು ಯಾರು ಗೊತ್ತಾ? ನನ್ನ ಜೊತೆ ಇರೋರಲ್ಲ, ನನ್ನ ವಾಕ್ಯನ ಕೇಳೋರು. ಯಾರು ನನ್ನ ಫಾಲೋವರ್ಸು? ನನ್ನ ಜೊತೆ ಹೋಟ್ಲಿಗೆ ಬಂದು ತಿನ್ನೋರು, ಬಟ್ಟೆ ಅಂಗಡಿಗೆ ಸುತ್ತೋರು, ಟೀ ಕಾಫಿ ಕುಡಿಯೋರು, ಅವರೆಲ್ಲ ಫಾಲೋವರ್ಸು. ದೋಸ್ ಹೂ ಹಿಯರ್ ಮೈ ವರ್ಡ್, ದೇ ಆರ್ ಮೈ ಫಾಲೋವರ್ಸ್. ದೂರದಲ್ಲಿರುವಂಥ ಕರ್ನಾಟಕದಲ್ಲಿ, ಬೇರೆ ದೇಶಗಳಲ್ಲಿರೋರು ಏನು ಹೇಳ್ತಾರೆ ಗೊತ್ತಾ? ಒಂದು ದಿನಕ್ಕೆ 4 ಮೆಸೇಜ್ ಆದರೂ ನಿಮ್ಮ ಸಂದೇಶ ನಾವು ಕೇಳದೇ ಇರೋದಿಲ್ಲ ಪಾಸ್ಟರ್. ದೇ ಆರ್ ಅವರ್ ಟ್ರೂ ಫಾಲೋವರ್ಸ್. ನಾನು ಬೆಳಿಗ್ಗೆನೂ ಬರ್ತಾ ಒಬ್ರಿಗೆ ಹೇಳ್ತಾಯಿದ್ದೆ, ಸುಜಯ್ಗೆ ಹೇಳ್ತಾಯಿದ್ದೆ, ನೋಡಿ ಇವಾಗ ನಿನ್ನ ಕೆಲಸ ಚೇಂಜ್ ಆಗೋಯ್ತು, ಹೊಸೂರಿಂದ ದೇವ್ರು ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಶನಿವಾರ ಯೂತ್ ಮೀಟಿಂಗ್ ಬಂದ. ನಾವು ಕನ್ನಡ ಸರ್ವಿಸನ್ನು ಮಾತಾಡಿದ್ವಿ. ನಿನ್ನೆ ಕನ್ನಡ ಒಂದು ಸಾಮಾನ್ಯ ಇತ್ತು. ಸೊ ನಾನು ಹೇಳಿದೆ, ನೋಡಿ ನಿನಗೆ ಸ್ಯಾಟರ್ಡೆ ಒಂದು ಮೆಸೇಜ್ ಸಿಗ್ತಿದ್ದೆ, ಭಾನುವಾರ 2 ಸರ್ವಿಸ್ ಇರೋದು, ಭಾನುವಾರ 2 ಮೆಸೇಜ್ ಸಿಗುತ್ತೆ, ಒಟ್ಟು 3 ಮೆಸೇಜು. ಬುಧವಾರ ಬಂದ್ಬಿಡು, ಕೆಲಸ ಮುಗಿಸ್ಕೊಂಡು ಹೇಗಾದರೂ ಬೇಗ ಬಂದ್ಬಿಡು, ಬುಧವಾರ ಒಂದು ಮೆಸೇಜ್ ಸಿಗುತ್ತೆ. ವಾರಕ್ಕೆ 4 ಮೆಸೇಜ್ ಕೇಳಪ್ಪ, ನೀನು 2026ರಲ್ಲಿ ಬೇರೆ ಥರ ಆಗ್ತೀಯ. ನಾವೊಂದು ಹೇಳ್ತೀನಿ ಕೇಳಿ, ವಾಕ್ಯ ಸಿಕ್ಕಿದಾಗಲೇ ಇಟ್ಕೊಂಬಿಡಿ. ಒಂದು ಕಾಲ ಬರುತ್ತೆ, ವಾಕ್ಯ ಸಿಗದೇ ಇರೋ ಕಾಲನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಒಂದು ವೇಳೆ ಯೂಟ್ಯೂಬ್, ಫೇಸ್ಬುಕ್ಕಲ್ಲೆಲ್ಲ ಬಂದ್ಬಿಟ್ಟು ಸ್ಪಿರಿಚುವಲ್ ಮೆಸೇಜಸ್ ಆರ್ ನಾಟ್ ಅಲೌಡ್ ಅಂತ ಒಂದು ರೂಲ್ಸ್ ತಗೊಂಬಂದರೆ ಏನು ಮಾಡ್ತೀರಾ? ಯಾವ ಊರಲ್ಲಿದ್ದರೂ ಇಲ್ಲೇ ಬರಬೇಕಾಗುತ್ತೆ. ಎಲ್ಲ ವಾರನೂ ಬರೋಕ್ಕಾಗುತ್ತಾ? ತುಂಬ ಕಷ್ಟ ಆಗುತ್ತೆ. ಈಗ ಸಿಕ್ಕೋ ಟೈಮಲ್ಲಿ ಒಂದು ರೆವಲೇಷನ್ ಬಿಡದೆ ಕೇಳ್ಕೊಂಬಿಡು. ಸ್ಪಿರಿಚುವಲ್ ಥಿಂಗ್ಸ್ ಒಂದು ವೇಳೆ ಯೂಟ್ಯೂಬ್ ಲಿಂಕ್ ಓಪನ್ ಮಾಡಬೇಕು ಅಂದರೆ 5,000 ರೂಪಾಯಿ ಕಟ್ಟಿ ಮೆಂಬರ್ ಆಗಿರೋರೆ, 10,000 ಕೊಟ್ಟು ಮೆಂಬರ್ ಆಗಿರೋರಿಗೆ ಯೂಟ್ಯೂಬ್ ಲಿಂಕು, ಸ್ಪಿರಿಚುವಲ್ ಮೆಸೇಜಸ್ ಕೇಳಬೇಕು ಅಂತ ಒಂದು ರೂಲ್ಸು ಗೌರ್ಮೆಂಟ್ ತೊಗೊಂಬಂದ್ಬಿಟ್ರೆ ಏನು ಮಾಡ್ತೀರಾ? ನನಗೆ ಎಷ್ಟೋ ಕುಟುಂಬಗಳು ಗೊತ್ತು, ಚರ್ಚ್ಗೆ ಹೋದರೆ ಬಿಟ್ಟುಬಿಡ್ತೀನಿ ಅಂತ ಗಂಡ ಪ್ರಾಬ್ಲಮ್ಮು. ಗಂಡ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಗಂಡ ಬಿಟ್ಬಿಟ್ಟು ಹೋಗಿ ಆಯಿತು, ಇನ್ನೊಂದು ಮದುವೆನೂ ಮಾಡ್ಕೊಂಡಿದ್ದಾಯಿತು, ಆದ್ರೂ ಅವ್ರು ದೇವ್ರನ್ನ ಬಿಡದೆ ಇವತ್ತು ಚರ್ಚಲ್ಲಿದ್ದಾರೆ. ಸೊ ದೇವ್ರಿಗಾಗಿ, ದೇವರೇ ಬೇಕು ಅಂತ ಎಷ್ಟೋ ಜನ ತಂದೆ ತಾಯಿನ ಬಿಟ್ಟಿದ್ದಾರೆ, ಗಂಡನ ಬಿಟ್ಟಿದ್ದಾರೆ, ಮಕ್ಕಳನ್ನ ಬಿಟ್ಟಿದ್ದಾರೆ, ಫ್ಯಾಮಿಲೀಸ್ ಬಿಟ್ಟಿದ್ದಾರೆ. ಯಾಕೆ? ಕೆಲಸಗಳು ಬಿಟ್ಟಿದ್ದಾರೆ. ದೇ ಹ್ಯಾವ್ ರಿಸೈನ್ ದ ಗೌರ್ಮೆಂಟ್ ಜಾಬ್ಸ್. DJ ದಿನಗರೆಲ್ಲ SBI ಮ್ಯಾನೇಜರ್, ಸೆಂಟ್ರಲ್ ಗೌರ್ಮೆಂಟ್
he left his job. ಸೊ ಎಷ್ಟೋ ಜನ ಎಜುಕೇಷನನ್ನು ಬಿಟ್ಟಿದ್ದಾರೆ. ನಾನು ಎಜುಕೇಷನ್ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಾ ಇಲ್ಲ. ಓಕೆ, ನಾನೇನು ಹೇಳ್ತೇನೆ, ಪೀಪಲ್ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್. ಮಿಷನರೀಸ್ ಎಲ್ಲ ಅಮೇರಿಕದಿಂದ ಇಂಡಿಯಾಗೆ ಬಂದು ದ ಪ್ರೀಚ್ಡ್ ಅಬೌಟ್ ಜೀಸಸ್. ಬರೇ ಸೂಟ್ ಕೇಸ್ ತೊಗೊಂಡು ಫಾರಿನ್ನಿಂದ ಅಮೇರಿಕದಿಂದ ಮಿಷನರೀಸ್ ಹೊರದೇಶಗಳಿಂದ ಬಂದು ಸ್ಯಾಕ್ರಿಫೈಸ್ ಆಗಿ ಅವ್ರು ಇವತ್ತು ಮಿನಿಸ್ಟ್ರಿ ಮಾಡಿರೋದಕ್ಕೆ ಇವತ್ತು ಎಷ್ಟೋ ಸಭೆಗಳು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ದೇ ಹ್ಯಾವ್ ಬಿಲ್ಟ್. ಸೊ ಅಲ್ಲಿಂದ ಬಂದವರೆಲ್ಲ ದೇ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್. ಸೊ 4 ಸರ್ವಿಸ್ ವಿ ಆರ್ ಪ್ಲ್ಯಾನಿಂಗ್ 2026 ಎವ್ರಿ ಸ್ಯಾಟರ್ಡೇ ಯೂತ್ ಮೀಟಿಂಗ್ ಇರುತ್ತೆ. ಸೊ ಯೂತ್ ಮೀಟಿಂಗ್ನ ವಿ ಆರ್ ಕನ್ವರ್ಟಿಂಗ್ ಇಂಟು ಇಂಗ್ಲೀಷ್ ಸರ್ವಿಸ್. ಸೊ ನಾನು ಸ್ವಲ್ಪ ಇಂಗ್ಲೀಷು ಕನ್ನಡ ಸ್ವಲ್ಪ ಮಿಕ್ಸಪ್ ಮಾಡಿ ನಾನು ಸ್ವಲ್ಪ ಮಾತಾಡ್ತೀನಿ. ಸೊ ಸ್ಪೆಷಲಿ ಶರ್ಲಿನ್ ಆ್ಯಂಡ್ ಮರ್ಲಿನ್ ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ 2026 ಟು ಗಿವ್ ಇಂಗ್ಲೀಷ್ ಸರ್ವಿಸ್. So they are getting prepared, they are fully packed, they are getting ready for 2026. ಸೊ ಇವಾಗ ಫೇಸ್ಬುಕ್, ಯೂಟ್ಯೂಬಲ್ಲಿ ನಾವು ಇಂಗ್ಲೀಷ್ ಸರ್ಮನನ್ನು, ಇಂಗ್ಲೀಷ್ ಸರ್ವಿಸನ್ನು ಆ್ಯಡ್ ಮಾಡ್ತೀವಿ. ಸೊ ವೆಡ್ನೆಸ್ಡೇ ಒಂದು ಕನ್ನಡ ಸರ್ವಿಸ್ ಇರುತ್ತೆ, ಸಂಡೇ ಒಂದು ಕನ್ನಡ ಸರ್ವಿಸ್ ಇರುತ್ತೆ, ಪ್ಲಸ್ ಸ್ಯಾಟರ್ಡೇಸಲ್ಲಿ ಇನ್ನೊಂದು ಇಂಗ್ಲೀಷ್ ಸರ್ವಿಸು ಎಲ್ರೋಯಿ ಪ್ರೈಸ್ ಆ್ಯಂಡ್ ಪ್ರೇಯರ್ ಹೌಸ್ ಈಸ್ ಗೋಯಿಂಗ್ ಟು ಆ್ಯಡ್. ಸೊ Jan 10th ಪ್ಲ್ಯಾನ್ ಮಾಡ್ತಾಯಿದ್ವಿ, January 10th ಇದನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇಫ್ ಯು ವಾಂಟ್ ಟು ಕಮ್ ಆ್ಯಂಡ್ ಜಾಯಿನ್ ಆನ್ ಸ್ಯಾಟರ್ಡೇ, ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್. ಇಫ್ ಯು ಆರ್ ನಾಟ್ ಏಬಲ್ ಟು ಕಮ್ ಆನ್ ಸಂಡೇಸ್, ಪ್ಲೀಸ್ ಕಮ್ ಆನ್ ಸ್ಯಾಟರ್ಡೇ ಈವ್ನಿಂಗ್ಸ್. ಆಮೇನ್. ಸೊ ಯಾರಿಗಾದ್ರೂ ಹೊಸಬ್ರಿಗೆ ನೀವು ಹೇಳಬೇಕು ಇಂಗ್ಲೀಷ್ ಸರ್ವಿಸ್ ಇದೆ ಅಂತ ಹೇಳಿದ್ರು, ಯು ಕ್ಯಾನ್ ಟೆಲ್, ಯು ಕ್ಯಾನ್ ಸ್ಪೀಕ್ ಟು ಯುವರ್ ಫ್ರೆಂಡ್, ಯು ಕ್ಯಾನ್ ಬ್ರಿಂಗ್ ದೆಮ್ ಆಲ್ಸೋ ಟು ಹಿಯರ್ ದ ಮೆಸೇಜ್. ಆರ್ ಯು ಹ್ಯಾಪಿ? ನೋಡಿ 2026 ಹೊಸದೊಂದು ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಯಾವಾಗಲೂ ಹೊಸ ವರ್ಷಕ್ಕೆ ಹೋಗೋಕ್ಕಿಂತ ಮುಂಚೆ ಟೇಕ್ ಸಮ್ ನ್ಯೂ ಡಿಸಿಷನ್ಸ್. ಸೊ 2026 ಹೋಗೋಕ್ಕಿಂತ ಮುಂಚೆ ಇಫ್ ಯು ಆರ್ ನಾಟ್ ಟೇಕಿಂಗ್ ಎ ನ್ಯೂ ಡಿಸಿಷನ್, another 2026 will be the same as 2025. You want one thing, not the new year. You want new year. Happy New Year. ನೋಡಿ, ಇದೆಲ್ಲ ರೆವಲ್ಯೂಷನ್ ಅಂದೆ. ಸೊ 2026 ಹ್ಯಾಪಿ ನ್ಯೂ ಇಯರ್. ನೀನು ಚಿಕ್ಕದೊಂದು ತೀರ್ಮಾನ ಮಾಡು, ದೇವ್ರು ದೊಡ್ಡದಾಗಿ ನಿನ್ನ ಬೇಗ ತೀರ್ಮಾನ ಮಾಡ್ತಾರೆ. ಸೊ ಇಟ್ಸ್ ಎ ಸ್ಯಾಕ್ರಿಫೈಸ್. ನೋಡಿ, ಅದಕ್ಕೆ ಒಂದು ಸೇವಕರು ಈ ರೀತಿ ಹೇಳಿದ್ರು. ಅವ್ರೇನು ಹೇಳಿದ್ರು ಗೊತ್ತಾ? ನನ್ನ ಚರ್ಚಲ್ಲಿ ತುಂಬ ಜನ ಆತ್ಮದಲ್ಲಿ ತುಂಬ್ತಾರೆ, ಅಭಿಷೇಕದಲ್ಲಿ ತುಂಬ್ತಾರೆ, ದೆ ಗೆಟ್ ಫಿಲ್ಡ್ ಇನ್ ದ ಸ್ಪಿರಿಟ್. ನನ್ನ ಕೈ ಇಟ್ಟರೆ ಜನ ಬೀಳ್ತಾರೆ, ಅಷ್ಟು ಜನ ಅವರೇ. ಆದರೆ ನಾನು ಅವ್ರನ್ನ ಯಾರೂ ನಂಬೋದಿಲ್ಲ. ದ ಪೀಪಲ್ ಹೂ ಗಿವ್ಸ್, ಐ ಬಿಲೀವ್ ಓನ್ಲಿ ದೆಮ್. ನನಗೆ ಇಟ್ ವಾಸ್ ಶಾಕಿಂಗ್. ಅವ್ರೇನು ಹೇಳ್ತಾರೆ, ನೀನು ಕೆಳಗಡೆ ಬೀಳೋದು, ಎದಳೋದು, ಅಭಿಷೇಕದಲ್ಲಿ ತುಂಬೋದು, ಅನ್ಯ ಭಾಷೆ ಮಾತಾಡೋದು, ಅದೆಲ್ಲ ಎರಡನೇದು. ನೀನು ಕೊಡೋದಿಲ್ಲ ಅಂದರೆ ನಾನು ನಿನ್ನ ನಂಬೋದಿಲ್ಲ. ಸೊ ಚರ್ಚಲ್ಲಿ ಏನಾದರೂ ಬೇಕಾದ್ರೆ ಆಕ್ಟಿವ್ ಮಾಡ್ಬೋದು, ಹಂಗೆ ಆತ್ಮದಲ್ಲಿ ತುಂಬ ಥರ ಫೈರ್. ನಿನಗೆ ಕೊಡೋಕ್ಕೆ ಮನಸ್ಸಿಲ್ಲ, ಇಫ್ ಯು ಆರ್ ನಾಟ್ ಗಿವಿಂಗ್, ದೆನ್ ಐ ಕಾಂಟ್ ಬಿಲೀವ್ ಯು. ಐ ಕ್ಯಾನ್ ಟ್ರಸ್ಟ್ ಓನ್ಲಿ ದ ಪೀಪಲ್ ಹೂ ಗಿವ್ಸ್. ಇನ್ ದ ಸೇಮ್ ವೇ ಗಾಡ್ ಟು. ದೇವರು ಅದೇ ಥರನೇ. ಇವಾಗ 5,000 ಜನ ಇದ್ದರು ಯೇಸು ಸ್ವಾಮಿ ಅದ್ಭುತ ಮಾಡಬೇಕಾರೆ, ಅಲ್ವಾ? ದೇರ್ ವೇ 5,000 ಪೀಪಲ್, ಓನ್ಲಿ ಮೆನ್. ಸೊ ಫ್ಯಾಮಿಲಿಯಾಗಿ ಹೋಗಿದ್ರೆ 10, ಮಕ್ಕಳಿದ್ದೀರೆ 20,000. ಸೊ ಏನು ಹೇಳ್ತಾರೆ ಅಂದರೆ ಆಲ್ಮೋಸ್ಟ್ 20,000 ಪೀಪಲ್, 20,000 ಜನ ಇದ್ರಂತೆ ಅಲ್ಲಿ. ಈಗ ದೇವ್ರು ಅದ್ಭುತ ಮಾಡಬೇಕಾಗಿತ್ತು. ಅಲ್ಲಿದ್ದಂಥ ಒಬ್ಬ ಚಿಕ್ಕ ಹುಡುಗ ಅವನು ಹೇಳಿದಂತೆ, ನಾನು ಕೊಡ್ತೀನಿ ಯೇಸು ಸ್ವಾಮಿಗೆ, ನನ್ನ ಹತ್ರ ಇಷ್ಟ ಐತೆ ಅಂತ ಅವನೇ ಹೇಳಿದ್ನಂತೆ. ನನ್ನ ಹತ್ರ ಇದೆ ಅಂತ. ನೋಡಿ, ಅಲ್ಲಿ ಇದ್ದಿದ್ದು ಒಂದೇ ಒಂದು ಚಿಕ್ಕ ಹುಡುಗ ಅಂದ್ಕೊಂಡ್ರ? ಎಷ್ಟು ಜನ ಚಿಕ್ಕ ಹುಡುಗರು ಇದ್ದಿರ್ಬೋದು 20,000 ಜನದಲ್ಲಿ? ಒಂದು ಚಿಕ್ಕ ಹುಡುಗನ ಮಾತ್ರನೇ ಮನಸ್ಸಿತ್ತು. ಎಷ್ಟು ಜನಕ್ಕಿತ್ತು ಮನಸ್ಸು? ಒಬ್ಬೊಬ್ಬರಿಗೆ ಮಾತ್ರ ಇತ್ತು. ಶಿಷ್ಯನ ಹೋಗಿ ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಯೇಸುವೇ ಗುರುವೇ, ಇವನು ಕೊಡ್ತಾನಂತೆ. ಮತ್ತಾಯನ ಬರೆದ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯದಿಂದ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಇವಾಗ ನನಗೆ ತಂದು ಕೊಡಿ ಅಂತ ಹೇಳಿದ್ರು ಅಲ್ವಾ? ಮತ್ತಾಯನ ಬರೆದ ಪುಸ್ತಕ 14:18 ಒಂದು ಚಿಕ್ಕ ಹುಡುಗ ಹೇಳ್ತಾನೆ,
ನನ್ನ ಹತ್ರ 5 ರೊಟ್ಟಿ 2 ಮೀನು ಐತೆ ಅಂತ ಶಿಷ್ಯರಿಗೆ ಹೇಳಿದಾಗ ದೇವ್ರು ಏನು ಹೇಳ್ತಾರೆ, ಅದನ್ನು ತಂದುಕೊಟ್ರಿ. ಸೊ ಯೇಸು ಸ್ವಾಮಿ ಬೇರೆ ರೊಟ್ಟಿ ಮೀನನ್ನು ತಗೊಂಬ ಅಂತ ಹೇಳಿರ್ತಾರೆ, ಇಲ್ಲ ಅವನು ಕರ್ಕೊಂಬಂದಿರ್ತಾರೆ. ಯೇಸು ಸ್ವಾಮಿಗೂ ಗೊತ್ತು ಕೊಟ್ಟವನು ಯಾರು ಅಂತ. ಸೊ ಇವನಿಗೆ ಯೇಸು ಸ್ವಾಮಿ ಹತ್ರ ಒಂದು ಆ್ಯಕ್ಸಸ್ ಹೆಂಗೆ ಸಿಕ್ಬಿಡ್ತು? 20,000 ಜನದಲ್ಲಿ ಸಿಗದೆ ಇರೋದು. ಅಲ್ಲಿ ಡಿಸೈಪಲ್ಸ್ ಇದ್ದರು, ಸಾಹುಕಾರ ಇದ್ದಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ಸ್ ಇದ್ದಿರ್ತಾರೆ, ಅಲ್ಲಿ ಫರಿಸಾಯರು ಇದ್ದಿರ್ತಾರೆ, ಎಲ್ಲರೂ ಇದ್ದಿರ್ತಾರೆ. ಆದರೆ ಇವನು ಮಾತ್ರ ಒಂದು ಆ್ಯಕ್ಸಸ್ ಜೀಸಸ್ ಹತ್ರ ಸಿಕ್ತು. ಏನು ಗೊತ್ತಾ? 5 ರೊಟ್ಟಿ 2 ಮೀನು ಅಲ್ಲಿ ಕೊಟ್ಟ ನೋಡ್ದ. ದೇವ್ರು ಹೇಳಿದ್ರು, ಕಮಾನ್ ಬ್ರಿಂಗ್ ಇಟ್ ಅಂತಲೂ ಹೇಳಿರ್ಬೋದು, ಅಥವಾ ಬ್ರಿಂಗ್ ಹಿಮ್ ಅಂತಲೂ ಹೇಳಿರ್ಬೋದು. ಅಂದರೆ 20,000 ಜನದಲ್ಲಿ ಯಾರಿಗೂ ಸಿಗಲಾರ್ದಂಥ ಒಂದು ಭಾಗ್ಯ ಯಾರಿಗೆ ಸಿಕ್ತು ಅಂದರೆ ಎ ಬಾಯ್ ಹೂ ಗೇವ್. ಅವನಿಗೆ ಹತ್ರ ಬಂದಿದ ತಕ್ಷಣ ಯೇಸು ಸ್ವಾಮಿ ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಅಥವಾ ಟಚ್ ಮಾಡೋದಕ್ಕೋ ಮುಟ್ಟೋದಕ್ಕೋ, ಯೇಸು ಸ್ವಾಮಿ ಎಂಥವ್ರಂತ ನೋಡೋದಕ್ಕೋ ಇವನು ಒಂದು ಆ್ಯಕ್ಸಸ್ ಹೆಂಗೆ ಸಿಕ್ತು ಅಂದರೆ ಓನ್ಲಿ ಥ್ರೂ ಗಿವಿಂಗ್. ಯಾವಾಗಲೂ ಒಂದು ಹೇಳ್ತೀನಿ ಕೇಳಿ, ಗಾಡ್ ಲವ್ಡ್ ದಿಸ್ ವರ್ಲ್ಡ್ ಆ್ಯಂಡ್ ಗೇವ್ ಈಸ್ ಓನ್ಲಿ ಬಿಗಾಟನ್ ಸನ್. ನೋಡಿ, ದೇವರು ನಮಗಾಗಿ ಏನು ಕೊಟ್ಟರು? ಲೋಕನ ಕೊಟ್ಟರು, ವಾಕ್ಯನ ಕೊಟ್ಟರು, ಸ್ವಂತ ಮಗನನ್ನು ಕೊಟ್ಟರು, ರಕ್ತನ ಕೊಟ್ಟರು. ಸೊ ಗಾಡ್ ಈಸ್ ಎ ಗಿವರ್. ಸೊ ಇಫ್ ಎನಿಬಡಿ ಈಸ್ ಎ ಗಿವರ್, ಇಟ್ ವಿಲ್ ಅಟ್ರಾಕ್ಟ್ ಗಾಡ್, ಬಿಕಾಸ್ ಈಸ್ ಎ ಗಿವರ್. ಒಬ್ಬರು ಕೊಡೋದು ನೋಡಿದ ತಕ್ಷಣ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇವನು ಯಾರು ನಂತರನೇ ಅವನಲ್ಲ, ಕರ್ಕೊಂಬ ಅವನ್ನ. ಅಟೆನ್ಷನ್ ನೋಡಿ ಯಾವಾಗಲೂ ದೇವರಿಗೆ ಕೊಡೋರ ಮೇಲೆ ಇರೋದು. ಬಿಕಾಸ್ ಗಾಡ್ ಈಸ್ ಎ ಗಿವರ್. ಎಲ್ಲರೂ ಹೇಳಿ. ಸೊ ಇಫ್ ಎನಿ ಒನ್ ಗಿವ್ಸ್, ಇಟ್ ವಿಲ್ ಅಟ್ರಾಕ್ಟ್ ಗಾಡ್. ಗಾಡ್ ವಿಲ್ ಟೆಲ್, ಓ ಶಿ ಈಸ್ ಲೈಕ್ ಮೀ ಓನ್ಲಿ, ಕಮನ್ ಬ್ರಿಂಗರ್. ಓ ಇವನು ನಂತರನೇ ಅವನಲ್ಲ ಅಪ್ಪ, ಅವನು ಬೇರೆ ಕೊಡೋ ಕೊಡು 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 ಕೊಡು, ಅವ್ನ ಯೋಚನೆ ಎಲ್ಲ ಬೇರೆ ಕೊಡೋದು ಕೊಡೋದು ಅವ್ನ ನಂತರನೇ ಅವನಲ್ಲ. ಸೊ ಗಾಡ್ ರೆಕಗ್ನೈಸ್ ಈಸಿಲಿ. ಅದಕ್ಕೆ ಎರಡು ಆ ವಿಧವೆ ಕಾಣಿಕೆ ಹಾಕಿದಾಗ ಅವಳನ್ನ ಪಿಕ್ ಮಾಡಿದ್ರು. ಓ ಇವಳೆಲ್ಲ ಕೊಟ್ಬಿಟ್ಲ, ಅವಳನ್ನ ಕರಿ. ಸೊ ಹೆವೆನ್ ಯಾರಿಗೆ ಅಟ್ರಾಕ್ಟ್ ಆಗೋದು ಗೊತ್ತಾ? ಓನ್ಲಿ ಟು ಗಿವರ್ಸ್. ನಾವು ಪ್ರೇಯರ್ ಮಾಡಿದ್ರು ಅಟ್ರಾಕ್ಟ್ ಆಗುತ್ತೆ, ಆತ್ಮದಲ್ಲಿ ತುಂಬಿದ್ರು ಅಟ್ರಾಕ್ಟ್ ಆಗುತ್ತೆ, ಬೈಬಲ್ ಓದಿದ್ರು ಅಟ್ರಾಕ್ಟ್ ಆಗುತ್ತೆ. ಬಟ್ ದ್ಯಾನ್ ಎವ್ರಿಥಿಂಗ್, ಗಿವರ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಮೋರ್. ಯಾಕಂದರೆ ಬೈಬಲ್ ಹಂಗೆ ಹೇಳೋದು. ಯಾಕೋದಾ? ಬೈಬಲ್ ಏನು ಹೇಳುತ್ತೆ? ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಇನ್ನೇನು, ಇದಕ್ಕಿಂತ ಇನ್ನೇನು ಬೇಕು ವಾಕ್ಯ? ದೋಸ್ ಹೂ ಗಿವ್ ಚಿಯರ್ಫುಲಿ, ಗಾಡ್ ಲವ್ಸ್ those who gives cheerfully. Thank you, Lord. God bless you, brother. So God loves cheerful givers. So ದೇವರು ವಾಕ್ಯ ಹೇಳುತ್ತೆ, ಗಾಡ್ ಅಟ್ರಾಕ್ಟ್, ಅದು ಅವನ್ನ ಅಟ್ರಾಕ್ಟ್ ಮಾಡಿಬಿಡುತ್ತೆ. ನೋಡಿ, ಹೆಂಗಾದ್ರೂ ಇರಲಿ, ಈ ಕೊಡೋರ ಮೇಲೆ ಹೆಂಗಾದ್ರೂ ಒಂದು ಅಟ್ರಾಕ್ಷನ್ ಬಂದ್ಬಿಡ್ತೈತೆ ದೇವ್ರಿಗೆ. ಅದೇನೋ ಗೊತ್ತಿಲ್ಲ. ಈ ಕೊಡ್ತಾ ಇರೋರು ನೋಡಿ, ಕಷ್ಟದಲ್ಲೂ ಕೊಡ್ತಾ ಇರ್ತಾರೆ. ನನಗೆ ಗೊತ್ತು, ಎಷ್ಟೋ ಫ್ಯಾಮಿಲಿ ಕಷ್ಟದಲ್ಲೂ ಕೊಡ್ತಾ ಇರ್ತಾರೆ. ಆದರೆ ಕೊಡೋರು ಯಾವತ್ತೂ ಒಂದೇ ಥರ ಇದ್ದಿದ್ದ ಚರಿತ್ರೆನೇ ಇಲ್ಲ. ಸೊ ಇನ್ಕ್ರೀಸ್ ಯುವರ್ ಗಿವಿಂಗ್ ಇನ್ 2026. ಮೇಕ್ ಸಮ್ ಕಮಿಟ್ಮೆಂಟ್ಸ್. ಸೊ ಇದೆಲ್ಲ ನೀವು ಹೊಸ ವರ್ಷ ಹೋಗೋದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೊಸತಿನೂ ಹೇಳಲ್ಲ, ಐ ಆಮ್ ದ ಹೈಯೆಸ್ಟ್ ಗಿವರ್ ಇನ್ ಎಲ್ರೋಯಿ. ಐ ಕ್ಯಾನ್ ಟೆಲ್ ಇಟ್ ಬೋಲ್ಡ್ಲಿ. ಚೇಸ್ ಮೀ ಇಫ್ ಯು ಕ್ಯಾನ್. ಕೆಲವೊಂದು ಆಟಗಳಲ್ಲಿ ಕಾರುಗಳಲ್ಲಿ ಹಾಕಿರ್ತಾರೆ, ಚೇಸ್ ಮೀ ಇಫ್ ಯು ಕ್ಯಾನ್. ನಾನು ಇವತ್ತು ಹೇಳ್ತೀನಿ, ಚೇಸ್ ಮೀ ಇಫ್ ಯು ಕ್ಯಾನ್. ದೇರ್ ಆರ್ 2 types of anointing. One is individual anointing, another one is corporate anointing. ಸರಿ, ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. 1 Samuel 19:20. ಅವನು ಅವನನ್ನು ಹಿಡಿದು ತರುವುದಕ್ಕಾಗಿ ಆಳುಗಳನ್ನು ಕಳುಹಿಸಿದನು. ಅವರು ಹೋಗಿ ಅಲ್ಲಿನ ಪ್ರವಾದಿ ಸಮೂಹವು ಪರವಶವಾಗಿ ಮಾತಾಡುವುದನ್ನು ಸಮುವೇಲನು ಅವರ ನಾಯಕನಾಗಿ ನಿಂತಿರುವುದನ್ನು ಕಂಡಾಗ ದೇವರ ಆತ್ಮವು ಅವರ ಮೇಲೆಯೂ ಬಂದಿತು. ಅವರು ಪರವಶರಾಗಿ ಮಾತಾಡತೊಡಗಿದರು. Then Saul sent messengers to take David. ಏನಕ್ಕೆ? ಟು ಕಿಲ್ ಡೇವಿಡ್. ಈಗ 50 ಜನ ಬರ್ತಾರೆ.
ಒಂದು ಗ್ರೂಪ್ ಇಲ್ಲ 50 ಜನ ಅಂತಿದೆಯಾ, ಇಲ್ಲ ಒಂದು ಗ್ರೂಪ್ ಅಂತಿದೆಯಾ. ಸೊ ವೆನ್ ದೇ ಸಾ ದ ಗ್ರೂಪ್ ಆಫ್ ಪ್ರಾಫಿಟ್ಸ್ prophesying, the Spirit of God came upon the messengers of Saul. ಯಾರು ಇವರು? ದೇ ಕೇಮ್ ಟು ಟೇಕ್ ಡೇವಿಡ್. ಅವರು ದಾವೀದನನ್ನು ಎತ್ಕೊಂಡು ಹೋಗಿ ಬಂದವರು. ಆದರೆ ಯಾವಾಗ ಸಾಮುವೇಲನ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ರು, ಆ ಮೀಟಿಂಗಲ್ಲಿ ಇರುವಂಥ ಅನಾಯಿಂಟಿಂಗ್ ಅವ್ರ ಮೇಲೆ ಬಂದ್ಬಿಡ್ತು. ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಮೇಲಿರೋ ಅನಾಯಿಂಟಿಂಗು ಬಂದವ್ರ ಮೇಲೂ ಫ್ಲೋ ಆಗುತ್ತೆ. ಅದೇ ಹೇಳೋದು, ಒಂದು ಮಿನಿಸ್ಟ್ರಿ ಮೇಲೆ ಏನು ಅನಾಯಿಂಟಿಂಗ್ ಇದೆಯೋ, ವೆನ್ ದೇ ಬಿಕಮ್ ಪಾರ್ಟ್ನರ್ಸ್ ವಿತ್ ದೆಮ್, when they follow them, their anointing will carry over them. ಆ ಅನಾಯಿಂಟಿಂಗ್ ಅವ್ರ ಮೇಲೂ ಬರುತ್ತೆ. ನೋಡಿ ಇನ್ನೊಂದು ನೆಕ್ಸ್ಟ್. And when Saul was told, he sent other messengers, and they prophesied likewise. Then Saul sent messengers again the third time, and they prophesied also. ಇವಾಗ ಕಳ್ಳರೆಲ್ಲ ಪ್ರವಾದನೆ ಹೇಳ್ತಾವ್ರೆ. ಯಾರು? ಕಳ್ಳರು, ಕೊಲೆಗಾರರೆಲ್ಲ ಪ್ರಾಫಸಿ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರು ದೇವರೊಂದಿಗೆ ಇದ್ದವರಲ್ಲ. ಆ ಗುಂಪಲ್ಲಿ ಇದ್ದಿದ್ದಕ್ಕೆ ಆ ಗುಂಪು ಮೇಲೆ ಏನು ಅನಾಯಿಂಟಿಂಗ್ ಇತ್ತು, ಆ ಅನಾಯಿಂಟಿಂಗ್ ಬಂದವ್ರ ಮೇಲೂ ಇತ್ತು. ಸೊ ಇವತ್ತು ಏನು ಅನಾಯಿಂಟಿಂಗ್ ಇಲ್ಲಿದೆಯೋ ಅದೇ ಅನಾಯಿಂಟಿಂಗು ನಿಮ್ಮ ಮೇಲೂ ಬರುತ್ತೆ. ಇಫ್ ದೆರ್ ಈಸ್ ಎ ಪ್ರಾಸ್ಪರಿಟಿ ಅನಾಯಿಂಟಿಂಗ್ ಹಿಯರ್, ಇಟ್ ವಿಲ್ ಕ್ಯಾರಿ ಓವರ್ ಯು. ನೋಡಿ, ಇಂಡಿವಿಜುವಲ್ ಅನಾಯಿಂಟಿಂಗ್ ಬೇರೆ, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅಭಿಷೇಕದಲ್ಲಿ ತುಂಬೋದು ಬೇರೆ, ಆದರೆ ಅಭಿಷೇಕದಲ್ಲಿ ತುಂಬಿರೋರ ಜೊತೆ ಸೇರ್ಕೊಳ್ಳೋದು ಬೇರೆ. ಅದಕ್ಕೆ ನಾನೇನು ಹೇಳಿದೆ, ಪ್ರಾರ್ಥನೆ ಮಾಡೋರು, ಯಾವಾಗಲೂ ನಿರತರಾಗಿ ವಾಕ್ಯ ಹೇಳೋರು, ಅವ್ರ ಜೊತೆ ಸೇರ್ಕೊಂಬಿಡಿ. ಯಾಕೆ ಗೊತ್ತಾ? ನಿರಂತರವಾಗಿ ನಾವು ಪ್ರಾರ್ಥನೆಯಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಬಿಸ್ನೆಸ್ಗಳಿರುತ್ತೆ, ಕೆಲಸಗಳಿರುತ್ತೆ, ಆಫೀಸ್ಗೆ ಹೋಗೋದಿರುತ್ತೆ. ನಿರತವಾಗಿ ಪ್ರಾರ್ಥನೆಯಲ್ಲೇ ವಾಕ್ಯದಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ಶಿಷ್ಯರು ನಿರತರಾಗಿ, ಪೇತ್ರನು ಶಿಷ್ಯರು ನಿರತರಾಗಿ ವಾಕ್ಯೋಪದೇಶದಲ್ಲಿ ಕುಂತಿದ್ರಂತೆ. ಸೊ ಮಿಕ್ದವರೆಲ್ಲ ಕೆಲಸ ಮಾಡ್ತಾಯಿದ್ರಂತೆ. ಸೊ ಎಲ್ಲರೂ ವಾಕ್ಯದಲ್ಲಿ ಕುಂತ್ಕೊಂಡು 24 ಗಂಟೆ ಪ್ರೇಯರಲ್ಲೂ ವಾಕ್ಯದಲ್ಲಿ ಕುಂತ್ಕೊಳ್ಳೋಕ್ಕಾಗಲ್ಲ. ಕುಂತ್ಕೊಳ್ಳೋರು ಕುಂತ್ಕೊಳ್ತಾರೆ. ನೀವೇನು ಮಾಡಿ, ಅವ್ರ ಜೊತೆ ಸೇರ್ಕೊಂಬಿಡಿ. ಅದಕ್ಕೆ ನಾನು ಹೇಳಿದೆ, ವೆನ್ ಐ ಸ್ಪೀಕ್ ಲಾಂಗ್ ಲೈಫ್ ದೀರ್ಘಾಯುಷಾಗಿರು ಅಂತ ನಾನು ಇಲ್ಲಿ ಮಾತಾಡಿದ್ರೆ ಆ ಅನಾಯಿಂಟಿಂಗ್ ನಿಮಗೂ ಫ್ಲೋ ಆಗುತ್ತೆ. ಸೊ ನಾನು ಯಾವ ಅಭಿಷೇಕದಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ತೀನೋ ಅದೇ ಅಭಿಷೇಕನೇ ನಾನು ನೋಡೋರು, ಫಾಲೋ ಮಾಡೋರ ಮೇಲೂ ಇರುತ್ತೆ. ಒಂದು ವೇಳೆ ಅವ್ರು ಇಲ್ಲಿರ್ಬೋದು, ಅಥವಾ ದೂರದಲ್ಲಿರ್ಬೋದು, ಅಥವಾ ನನ್ನನ್ನು ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡ್ಬೋದು, ನನಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು. ವಾಟ್ ಅನಾಯಿಂಟಿಂಗ್ ಐ ಕ್ಯಾರಿ, ದ ಸೇಮ್ ಅನಾಯಿಂಟಿಂಗ್ ವಿಲ್ ಫ್ಲೋ ಆನ್ ದೆಮ್. ಅದಕ್ಕೆ ಹೇಳಿದೆ, ನೋಡೋರಿಗೆಲ್ಲ ನಮ್ಮ ಅಭಿಷೇಕ ಹೋಗೋಲ್ಲ, ಪಾಲ್ಗೊಳ್ಳೋರಿಗೆ ಮಾತ್ರನೇ. ನಾನೇನು ಹೇಳ್ತೀನಿ, ಪಾಸ್ಟರ್ ಒಂದು ದಿವಸ ಎಲ್ಲ ನಾನು ನೋಡ್ತಾ ಇರ್ತೀನಿ ನಿಮ್ಮದೇ, ಅದರಲ್ಲಿ ಕನೆಕ್ಟ್ ಆಗಲ್ಲ. ದ ಪೀಪಲ್ ಹೂ ಗಿವ್ಸ್, ದೇ ವಿಲ್ ಕನೆಕ್ಟ್ ವಿತ್ ಅಸ್. ಇವಾಗ 5,000 ಜನ ಅದ್ಭುತ ಮಾಡಬೇಕಾಯ್ತು. ಇವಾಗ ಚಿಕ್ಕ ಹುಡುಗ ಹೆಂಗೆ ಕನೆಕ್ಟ್ ಆಗ್ಬಿಟ್ಟೆ ಯೇಸು ಸ್ವಾಮಿಗೆ? 5 ರೊಟ್ಟಿ 2 ಮೀನು ಕೊಟ್ಟ ಕನೆಕ್ಟ್ ಆದ. ಹೀಬ್ರೂಸ್ 13. ಯಾಕೆ ಪಾರ್ಟ್ನರ್ಶಿಪ್ ಆಗಬೇಕು? 17. ಓಕೆ, ವೈ ವಿ ಹ್ಯಾವ್ ಟು ಒಬೇ ಯುವರ್ ಸ್ಪಿರಿಚುವಲ್ ಲೀಡರ್ಸ್? ಬಿಕಾಸ್ ದಟ್ ವುಡ್ ಬೆನಿಫಿಟ್ ಯು. ದುಡ್ಡು, ನೀವೇನೇ ಬಿಸ್ನೆಸ್ ಮಾಡಿದ್ರು ಅದರಲ್ಲಿ ಇನ್ನೊಂದು ಲೆವೆಲ್ಗೆ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಕನೆಕ್ಟ್. ಅದೇ ಬೈಬಲ್ ಹೇಳೋದು. ಸೊ ಇವತ್ತು ನೀವು ಇಲ್ಲಿ ಬಂದಿದ್ದೀರಂದರೆ ನೀವು ಇನ್ಸ್ಪೈರ್ ಆಗಬೇಕು. ಆಮೇಲೆ ಈ ವರ್ಷ ನಡೀದೇ ಇರೋದಲ್ಲ, ಬರೋ ವರ್ಷ ನಡಿಬೇಕು. ಅದಕ್ಕೆ ನೀವು ಚೇಂಜಸ್ ತೊಗೊಂಬರ್ಬೇಕು. ಮೇಕ್ ಸಮ್ ಡಿಸಿಪ್ಲಿನ್ಸ್, ಮೇಕ್ ಸಮ್ ಡಿಸಿಷನ್ಸ್. ನೋಡಿ, ದೇವರು ನಿಮ್ಮನ್ನು ಸುಮ್ಮನೆ ಕರ್ಕೊಂಡ್ಬಂದು ಇಲ್ಲಿ ಕುಂಡ್ರಿಸಿಲ್ಲ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಆದರೆ ದೇವರು ಇಲ್ಲಿ ನಿಮ್ಮನ್ನು ಕುಂಡ್ರಿಸಿದ್ದಾರೆ ಅಂದರೆ ನಿನ್ನನ್ನು ಏನೋ ಚೇಂಜ್ ಮಾಡಬೇಕು, ನೀನು ಹೋಗಿ ಅವ್ನು ಮಾತಾಡೋದು ಕೇಳು ಅಂತಲೇ ನೀನು ಕರ್ಕೊಂಬಂದು ಕುಂಡ್ರಿಸಿರೋದು. ಅಥವಾ ನಾನು ನಿಮ್ಮ ಜಾಗಕ್ಕೆ ಹೋಗಿ ದಯವಿಟ್ಟು ಇದೊಂದು ವಾರ ಬನ್ನಿ ಅಂತ ನಿಮ್ಮನ್ನು ಕೇಳ್ಕೊಂಡು ಬಂದಿಲ್ಲ. ನೀವಾಗೇ ಇಲ್ಲಿ ಬಂದು ಕುಂತಿದ್ದೀರಾ ಅಂದರೆ ದೇವ್ರು ನಿನ್ನ ಮೇಲೆ ಏನೋ ಒಂದು ಚಿತ್ತ ಇಟ್ಟಿದ್ದಾರೆ, ಏನೋ ಒಂದು ನೀನು ಕೇಳಬೇಕು ಅಂತ ಇಲ್ಲಿ ದೇವ್ರು ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ದಟ್ ಈಸ್ ದ ರೀಸನ್ ಗಾಡ್ ಬ್ರಾಟ್ ಯು ಹಿಯರ್. ನೋಡಿ, ಪ್ರಾಡಿಗಲ್ಸನ್ನು ಕೆಟ್ಟ ಕುಮಾರ ಏನು ಮಾಡ್ದ? ಬೇರೆ ಜಾಗಕ್ಕೆ ಹೋಗ್ಬಿಟ್ಟ ಅಲ್ವಾ? ಬೇರೆ ಜಾಗದಲ್ಲೇ ಕುಂತಿದ್ದ. ಅವರಪ್ಪ ಯೋಚನೆ ಮಾಡಿದ್ದಿದ್ರೆ, ನಮ್ಮ ಮಗ ಇವಾಗ ಹೊಟ್ಟೆ ಹಸಿಯದಲ್ಲಿದ್ದಾನೆ, ಕೆಲ್ಸದವ್ರಿಗೆ ಹೋಗಪ್ಪ ಅವ್ನು ಟಿಫಿನ್ ಕ್ಯಾರಿಯಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎತ್ಕೊಂಡೋಗಿ ಅವ್ನು ಕೊಡು, ಅವ್ನು ಹಂದಿ ತಿಂತಾವನೆ, ಸ್ವಲ್ಪ ಅವ್ನಿಗೆ ಹೋಗಿ ಕೊಡು ಅಂತ ಅವರಪ್ಪ ಯೋಚನೆ ಮಾಡಿ ಕೊಟ್ಟು ಕಳಿಸಿರ್ಬೋದಾ ಇಲ್ವಾ? ಆನ್ಲೈನಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡಿಬಿಟ್ಟು ಹೋಗಿ ನನ್ನ ಮಗನಿಗೆ ಅಲ್ಲೇ ಕೊಡು ಡೆಲಿವರಿ ಅಂತ ಅವರಪ್ಪ ಹೇಳಿರ್ಬೋದಾಗಿತ್ತಾ ಇಲ್ವಾ? ಎಷ್ಟೋ ಜನ ಕೆಲಸದವ್ರು ಇದ್ರು. ಒಂದು ಕೆಲಸವ್ನಿಗೆ ಹೇಳಿದ್ರೆ ನನ್ನ ಮಗ ಇರೋ ಜಾಗಕ್ಕೆ ಪಾರ್ಸೆಲ್ ತೊಗೊಂಡು ಹೋಗ್ಬ, ಕಬಾಬ್, ಚಿಲ್ಲಿ ಚಿಕನ್, ಬಿರಿಯಾನಿ ಅಂತ ಹೋಗಿದ್ರೆ ಹೋಗ್ಬೋದಾಯ್ತಾ ಇಲ್ವಾ? ಆದರೆ ಅವರಪ್ಪ ಯಾಕೆ ಕೊಟ್ಟಿಲ್ಲ ಗೊತ್ತಾ? ಕೊಟ್ಟಿದ್ರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾಯಿದ್ದ.
ಮತ್ತೆ ಬರ್ತಿರ್ಲಿಲ್ಲ. ಅವನು ಊಟ ಸಿಗದೇ ಇರೋದು ಕಾರಣ ಏನು ಗೊತ್ತಾ? ಈ ಹ್ಯಾಸ್ ಟು ಮೇಕ್ ಸಮ್ ಡಿಸಿಷನ್ಸ್. ನಿನಗೆ ಬಿಸ್ನೆಸ್ ಇವಾಗ ಸಕ್ಸಸ್ ಆಗಿಲ್ಲ, ಏನು ಗೊತ್ತಾ? ಯು ಹ್ಯಾವ್ ಟು ಮೇಕ್ ಸಮ್ ಡಿಸಿಷನ್ಸ್. ನೀನು ಇನ್ನೂ ಫೈನಾನ್ಸ್ ಬಂದಿಲ್ಲ ಅಂದರೆ ಯು ಹ್ಯಾವ್ ಟು ಮೇಕ್ ಸಮ್ ಡಿಸಿಷನ್. ನಿನ್ನ ಬಾಡಿಯಲ್ಲಿ ಸ್ವಲ್ಪ ರಿಪೇರಿ ಆಗಬೇಕಾ? ಯು ಹ್ಯಾವ್ ಟು ಮೇಕ್ ಸಮ್ ಡಿಸಿಷನ್ಸ್. ಸೊ 2026 ಹೋಗೋಕ್ಕಿಂತ ಮುಂಚೆ ಎಂಟರ್ ಇಂಟು 26 ವಿತ್ ಸಮ್ ನ್ಯೂ ಡಿಸಿಷನ್ಸ್. ಅನೇಕರು ಯೋಚನೆ ಮಾಡ್ಬೋದು, ಪಾಸ್ಟರ್ 2025ರಲ್ಲಿ ನನಗೇನು ನಡೆದಿಲ್ಲ, ಏನು ಮಾಡೋಣ? ಹೊಸ ತೀರ್ಮಾನ ಮಾಡಿ. ಏನೂ ಇಲ್ಲ ಪಾಸ್ಟರ್, ನಾನು ಇದ್ದಂಗೆ ಇರ್ತೀನಿ ಅಂದರೆ ನಾನೇನು ಹೇಳ್ತೀನಿ ಅಂದರೆ ಹ್ಯಾಪಿ ನ್ಯೂ ಇಯರ್ ಅಂತ ಜನ ಹೇಳ್ಬೋದು. ನಿನಗೆ ಯಾವ ಹ್ಯಾಪಿನೋ ನ್ಯೂ ಇಯರು ಯಾವುದು ಚೇಂಜಸ್ ಆಗಲ್ಲ. ಅದಕ್ಕೆ ನಾನು ಮತ್ತೆ ಹೇಳ್ತೀನಿ, ವಾಕ್ಯ ಕೇಳೋದ್ರಲ್ಲಿ ಮಾತ್ರನೇ ಪರಿಸ್ಥಿತಿಗಳು ಚೇಂಜ್ ಆಗೋದು. ಹ್ಯಾಪಿ ನ್ಯೂ ಇಯರ್ ಅಲ್ಲ, ಹ್ಯಾಪಿ ನ್ಯೂ ಇಯರ್. ಸೊ ನಾನು ಆ್ಯಕ್ಚುಲಿ ಸಂದೇಶಕ್ಕೆ ಹೋಗಿಲ್ಲ. ಹೋಲಿ ಸ್ಪಿರಿಟ್ ಈಸ್ ನಾಟ್ ಅಲೋವಿಂಗ್ ಮೀ ಟು ಗೋ ಫಾರ್ ಎ ನ್ಯೂ ಸೆಷನ್, ನ್ಯೂ ಸರ್ಮನ್. ಜಸ್ಟ್ ಇವಾಗ ಏನು ಮಾಡಬೇಕು? ಜಸ್ಟ್ ಯು ಹ್ಯಾವ್ ಟು ಮೇಕ್ ಸಮ್ ಡಿಸಿಷನ್, ದಟ್ಸ್ ಆಲ್. ಅದಕ್ಕೆ ನೀವೇ ಒಂದು ಪರ್ಸ್ನಲಾಗಿ ಏನೋ ದೇವ್ರಿಗಾಗಿ ದೊಡ್ಡ ಕಾರ್ಯ ಮಾಡೋಕ್ಕೆ ಆಗಿಲ್ಲ ಅಂದರು ಮಾಡೋರ ಜೊತೆ ಕನೆಕ್ಷನ್ ಆಗಿಬಿಡಿ. 20ನೇ ಅಧ್ಯಾಯ, ಯೋಹಾನನ ಬರೆದ ಪುಸ್ತಕ 20ನೇ ಅಧ್ಯಾಯ 19ನೇ ವಾಕ್ಯ ಕನ್ನಡದಲ್ಲಿ ಬೇಗ ಓದಮ್ಮ. ಇವಾಗ ಇವನೇನು ಹೇಳ, ನಾನು ಮುಟ್ಟಬೇಕು, ಪಕ್ಕೆಯಲ್ಲಿ ಕೈ ಹಾಕಬೇಕು, ಆವಾಗಲೇ ನಾನು ನಂಬೋದು ಅಂತ. ಯಾರು ಕೇಳಿದ್ದನ್ನ? ತೋಮನ್ ಕೇಳ್ದ. 26. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. 2ನೇ ಸತಿ. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ. ನೋಡಪ್ಪ, ನೀನು ಬೆರಲಿ. ಯಾಕಂದ್ರೆ ಇವನೇ ಕೇಳಿದ್ದು ನಾನು ಮುಟ್ಟಬೇಕು, ನೀನು ಬೆರಲಿ ಇಲ್ಲ ಹಾಕ್ಬೇಕು ಅಂತ. ಯಾರು ಕೇಳಿದ್ದು? ಇಷ್ಟು ಜನದಲ್ಲಿ ಯಾರು ಕೇಳಿದ್ದು? ಚೆನ್ನಾಗಿ ಹೇಳಿ, ಜೋರಿಗೆ. ತೋಮ. ಇವಾಗ ಯೇಸು ಸ್ವಾಮಿ ಯಾರಿಗೆ ಕಾಣಿಸ್ಕೊಬೇಕಾಗಿತ್ತು? ತೋಮನ ಮಾತ್ರ ಕಾಣಿಸ್ಕೊಬೇಕಾಗಿತ್ತು. ಅದು ಯಾಕೆ ತಿರ್ಗಾ ಇಲ್ಲಿ ಎಲ್ಲರೂ ಕೂಡ್ದಾಗಲೇ ಬಂದಿದ್ದು? ದಿಸ್ ಇಸ್ ಕಾಲ್ಡ್ ಕಾರ್ಪೊರೇಟ್ ಅನಾಯಿಂಟಿಂಗ್. ತೋಮನ್ ಕೇಳ್ದ ಅಂದ್ಬಿಟ್ಟು ತೋಮನ್ಗೆ ಸಪ್ರೇಟಿಗೆ ಯೇಸು ಸ್ವಾಮಿ ಬಂದ್ಬಿಟ್ಟು ಅಪ್ಪ ಕೈ ಹಾಕು, ನಾನು ಮುಟ್ಟು ನೋಡು ಅಂತ ಕೇಳಿಲ್ಲ. ವೆನ್ ದೇ ವೇರ್ ಗ್ಯಾದರ್ಡ್ ಅಗೈನ್, ಎಲ್ಲರೂ ಕೂಡಿದ್ದಾಗ ಮತ್ತೆ ಅಲ್ಲೇ ಬರ್ತಾರೆ. ಯೇಸು ಸ್ವಾಮಿ ತೋಮನಿಗೆ ಸಪ್ರೇಟಿಗೆ ಕಾಣಿಸ್ಕೊಂಡಿಲ್ಲ. ಸೊ ಇಂಡಿವಿಜುವಲ್ ಆಗಿ ಸಿಗದೆ ಇರುವಂಥ ಅನಾಯಿಂಟಿಂಗು, ಇಂಡಿವಿಜುವಲ್ ಆಗಿ ದೇವ್ರು ನಿನ್ನೊಂದಿಗೆ ಮಾತನಾಡದೇ ಇರೋದು, ದೇವರು ಇಲ್ಲಿ ಮೈಕ್ ಮುಖಾಂತರ, ಪಾಸ್ಟರ್ ಫಿಲಿಪ್ ಬಾಬು ಮುಖಾಂತರ ನಿನ್ನೊಂದಿಗೆ ಡೈರೆಕ್ಟಿಗೆ ಮಾತಾಡ್ಬಿಡ್ತಾರೆ. ದಿಸ್ ಈಸ್ ಕಾಲ್ಡ್ ಕಾರ್ಪೊರೇಟ್ ಅನಾಯಿಂಟಿಂಗ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಸೊ ಹೊಸ ವರ್ಷದಲ್ಲಿ ಪಾಸ್ಟರ್ ನಾನು ಏನು ಮಾಡಬೇಕು, ನನ್ನ ಪರಿಸ್ಥಿತಿ ಚೇಂಜ್ ಆಗಿಲ್ಲ ಅಂದರೆ ಸ್ವಲ್ಪ ತೀರ್ಮಾನಗಳನ್ನು ಚೇಂಜ್ ಮಾಡಿ. ಸೊ ನೀವೊಂದು ಕಮಿಟ್ಮೆಂಟ್ ಮಾಡಿ. ಹೋದ ವರ್ಷ ಎಲ್ಲ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ, ಈ ವರ್ಷ ತುಂಬ ವಾಕ್ಯಕ್ಕೆ ಟೈಮ್ ಕೊಡೋಣ, ಸ್ವಲ್ಪ ವಾಕ್ಯಗಳನ್ನ ಕೇಳೋಣ. ಫಾಲೋವರ್ಸ್ ಅಂದರೆ ನನ್ನ ಜೊತೆಲಿ ಊಟ ಮಾಡೋರು, ಟೀ ಕುಡಿಯೋರು, ಜೊತೆಲೇ ಇರೋರಲ್ಲ. ಡೈಲಿ ಯಾರು ನನ್ನ ವಾಕ್ಯನ ರೆಗ್ಯುಲರ್ ಕೇಳ್ತಾರೋ ದೇ ಆರ್ ಮೈ ಫಾಲೋವರ್ಸ್. ಪ್ರೈಸ್ ದಿ ಲಾರ್ಡ್. ಅದೇ ನಾನು ಹೇಳಿದೆ, ಎಲ್ಲರೂ ಈ ಚರ್ಚಲ್ಲಿ ಇದ್ಕೊಂಡೇ ನಮ್ಮ ಮೆಸೇಜ್ ಕೇಳದೇ ಇರೋರು ಇದ್ದಾರೆ. ಆದರೆ ಯಾವ್ಯಾವ ಊರುಗಳಿಂದನೋ ವಾಕ್ಯಗಳನ್ನು ಕೇಳಿ ಆಶೀರ್ವಾದ ಹೊಂದಿರೋರು ಎಷ್ಟೋ ಜನ ಇದ್ದಾರೆ. ಆಮೇಲೆ ನೋಡಿ, ಅದರಲ್ಲಿ ಒಬ್ಬರು ಅನಿಲ್, ನಮ್ಮ ಬ್ರದರ್ ಒಬ್ಬರು ಬಂದರೆ, ಅವ್ರು ಅವಾಗ ವಿಚಾರಿಸ್ತಾ ಇರ್ತಾರೆ. ಸಕಲೇಶ್ವರ. ಸೊ ಬ್ರದರ್ ಅನಿಲ್ ಜೊತೆಗೆ ಇನ್ನೊಬ್ಬರು ಅವ್ರ ಸ್ನೇಹಿತರು ಬಂದಿದ್ದಾರೆ, ಅವ್ರ ಹೆಸರು ಮಹೇಶ್. ಸೊ ಬ್ರದರ್ ಅನಿಲ್ ಮಹೇಶ್ಗೆ ಇನ್ನೊಂದು ಸತಿ ಕರೆಗಳಂತ ತಟ್ಟಿ. ವಿ ವೆಲ್ಕಮ್ ಯು ಬ್ರದರ್. ಓಕೆ, ನೀವಿರೋದು ಎಲ್ಲಿ ಬ್ರದರ್? ಮ್ಯಾಂಗ್ಳೂರಾ? ಓಕೆ. ನಿಮ್ಮ ಹೆಸರು? ಇಮ್ಯಾನ್ಯುವೆಲ್. ಇವತ್ತೇ ಫಸ್ಟ್ ಟೈಮು. ಸೊ ಲೆಟ್ ಅಸ್ ವೆಲ್ಕಮ್. ಗಾಡ್ ಬ್ಲೆಸ್. ನೋಡಿ, ಹೇಳ್ತಾ ಇದ್ದಂಗೆಲ್ಲೇ ಬರ್ತಾ ಇದ್ದಾರೆ ಇನ್ನೂ ಅನೇಕ ಊರುಗಳಿಂದ, ದೇಶಗಳಿಂದ. ನಾನು ಅನೇಕ ದೇಶಕ್ಕೆ ಹೋಗ್ತೀನೋ ಇಲ್ವೋ, ಎಲ್ಲ ದೇಶದ ಜನರು ಇಲ್ಲಿ ಬರ್ತಾರೆ. ಹಾಂ, ಸೊ ತುಂಬ ಸಂತೋಷ. ಈ ಥರ ಕನೆಕ್ಷನ್ಸ್ನ ನನಗೆ ದೇವರು ಈ ಥರ ಫೇಸ್ಬುಕ್, ಯೂಟ್ಯೂಬ್ ಮುಖಾಂತರ, ದೇವರು ಆನ್ಲೈನ್ ಮುಖಾಂತರ ಇಂಥ ಜನರನ್ನೆಲ್ಲ ನನಗೆ ಇಲ್ಲಿ ಚರ್ಚ್ ಮಾತ್ರ ಅಲ್ಲ, ಹೊರಗಡೆನೋ ಅನೇಕರು ನನ್ನನ್ನು ಫಾಲೋ ಮಾಡೋರು, ಅವರು ದಶಮಾಂಸನ, ಅವರು ಆಫರಿಂಗ್ಸ್ನ ಪಾರ್ಟ್ನರ್ಶಿಪ್ ಆಗಿ, ತಿಂಗಳು ಕಮಿಟ್ಮೆಂಟ್ ಆಗಿ, ಇನ್ನೂ ಕೆಲವರು ಅನೇಕರು ಮಂಗಳೂರು, ಉಡುಪಿ ಈ ಕಡೆ ಇರೋರೆಲ್ಲ ಹೆಂಗೆ ಗೊತ್ತಾ, ಡೈಲಿ ದೇ ವಿಲ್ಸು. ನನಗೆ ಗೊತ್ತಿರೋಂಗೆ ಒಂದು 3 ವರ್ಷದಿಂದ ಒಂದು ದಿನವೂ ಎಡೆ ಬಿಡದೆ, ಗಂಡ ಹೆಂಡತಿ ಇವಾಗಿನವರೆಗೂ ಒಂದು ದಿನ ಬಿಡದೆ ದೇ ಆರ್ ಸೋಯಿಂಗ್. ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರದ್ದು ಒಂದು ವಾಟ್ಸಪ್ಪಲ್ಲಿ ಒಂದು ಗೂಗಲ್ ಪೇದು ಒಂದು ಹಾಕಿರ್ತಾರೆ. ಇದು ಎಷ್ಟೋ ವರ್ಷದಿಂದ ನನ್ನ ಜೊತೆ ಕನೆಕ್ಟ್ ಆದಾಗಿಂದ ಒಂದು ದಿನ ಬಿಡದೆ, ಒಂದಿನ ಗ್ಯಾಪ್ ಇಲ್ಲ. ಸೊ ಈ ಥರ ಡೈಲಿ ನನ್ನ ಜೊತೆ ಕನೆಕ್ಷನಲ್ಲಿರೋರು ಎಲ್ಲರೂ ಈ ಚರ್ಚಲ್ಲಿ ಮಾತ್ರ ಅಲ್ಲ,
ಆಲ್ ಓವರ್ ಕರ್ನಾಟಕದಲ್ಲಿ ಅನೇಕ ಭಾಗಗಳಲ್ಲಿ ನನ್ನ ಜೊತೆ ಕನೆಕ್ಷನಲ್ಲಿದ್ದಾರೆ. ಸೊ ನಮ್ಮ ಮೇಲಿರುವಂಥ ಅನಾಯಿಂಟಿಂಗು, ನಮ್ಮ ಮೇಲಿರುವಂಥ ಅಭಿಷೇಕ, ನಮ್ಮ ಚರ್ಚಲ್ಲಿ ದೇವ್ರು ಕೊಟ್ಟಿರುವಂಥ ಈ ವಿಷನ್ನು ನನ್ನ ಜೊತೆ ಫಾಲೋ ಮಾಡೋರು, ನನಗೆ ಕೊಡೋರು, ಪಾರ್ಟ್ನರ್ಶಿಪ್ ಆಗಿರೋರು, ನನಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರ ಮೇಲೂ ಈ ಆಶೀರ್ವಾದ ಇರಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. 2026 ವಿಲ್ ನೆವರ್ ಬಿ ದ ಸೇಮ್. ಆಮೇಲೆ ಸೊ ಇನ್ನೂ ಹೆಚ್ಚಾಗಿ ದೇವ್ರಿಗಾಗಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. 2026 ದೇವ್ರ ಹತ್ರ ಕೇಳ್ತಾ ಇದ್ದೀನಿ, ದೇವರೇ 2025 ಇಲ್ಲಿವರೆಗೂ ಮಾಡದೇ ಇರೋದಲ್ಲ, ವಿ ಹ್ಯಾವ್ ಟು ಡೂ ಇಟ್ ಇನ್ 2026. ಈ ವರ್ಷ ಅನೇಕ ಬ್ಲೆಸ್ಸಿಂಗ್ಸು ನಾನು ನೋಡೋರು ಎಲ್ಲರ ಮೇಲೂ ಇರಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಆಮೇಲೆ ಸೊ 2026 ತುಂಬ ತೀರ್ಮಾನಗಳಿರಲಿ. ಕಂಟಿನ್ಯೂ ಆಗಿ ನಮ್ಮನ್ನು ಫಾಲೋ ಮಾಡ್ಕೊಂಡ್ಬನ್ನಿ, ವಾಕ್ಯಗಳನ್ನು ಕೇಳಿ. ದೇವರೆಲ್ಲ ಪರಿಸ್ಥಿತಿಗಳನ್ನು ಮಾತಾಡ್ತಾರೆ. ನೋಡಿ, ಮೈ ಐಡೆಂಟಿಟಿ ಕರ್ನಾಟಕದಲ್ಲಿ ನನ್ನ ಐಡೆಂಟಿಟಿ ಗ್ರೇಸ್. ಐ ಆಮ್ ಎ ಗ್ರೇಸ್ ಪ್ರೀಚರ್, ಪ್ರಾಸ್ಪರಿಟಿ ಪ್ರೀಚರ್ ಅಂತ ನನಗೆ ಹೆಸರು ಕಟ್ಟಿದ್ದಾರೆ. ಆಮೇಲೆ ಸೊ 2026 ಇನ್ನೂ ಹೆಚ್ಚಾಗಿ ಗ್ರೇಸು, ಪ್ರಾಸ್ಪರಿಟಿ, ಜಾಯ್, ಅನಾಯಿಂಟಿಂಗ್, ಗ್ರೇಸ್ ಆಫ್ ಗಾಡ್ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಇಯರು ಇನ್ನೂ ಹೆಚ್ಚೆಚ್ಚಾಗಿ ಮಾತಾಡೋದಕ್ಕೆ ಐ ಆಮ್ ಪ್ರಿಪೇರಿಂಗ್. ಸೊ ಕಂಟಿನ್ಯೂ ಆಗಿ ಫಾಲೋ ಮಾಡಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್. ಓಕೆ, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.